ವಿವರಗಳನ್ನು ನೋಡೋಣ. ಆರಂಭಿಕ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ. ಕಾಂಗ್ರೆಸ್ ಇಲ್ಲಿ ತೀವ್ರ ಹಿನ್ನಡೆಯನ್ನು ನೋಡ್ತಾ ಇದೆ. ಕೇವಲ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಮುನ್ನಡೆ. ಕೇವಲ 3 ಕ್ಷೇತ್ರಗಳು. ಆರಂಭಿಕ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಹಿನ್ನಡೆಯನ್ನ ಕಾಣ್ತಾ ಇದೆ. ಕೇವಲ 3 ಕ್ಷೇತ್ರಗಳಲ್ಲಿ ಮುನ್ನಡೆ. ಜನಪ್ರಿಯತೆ ಅದರದ್ದು ಕುಸಿತಾ ಇದೆಯಾ ಅನ್ನೋದಕ್ಕೊಂದು ಉದಾಹರಣೆ ಇದು. 48 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್, 48 ಕ್ಷೇತ್ರಗಳಲ್ಲಿ 40ರಲ್ಲಿ ಆರ್ಜೆಡಿ, 48ರಲ್ಲಿ 3ರಲ್ಲಿ ಕಾಂಗ್ರೆಸ್. ಸೊ ಇದು ಸದ್ಯದ ಸ್ಥಿತಿ. 74 ಕ್ಷೇತ್ರಗಳಲ್ಲಿ ಎನ್ಡಿಎ, 48 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್. ವೆರಿ ವೆರಿ ಇಂಪಾರ್ಟೆಂಟ್ ಈ ಬಾರಿ. ಯಾಕಂದ್ರೆ ಈ ಬಾರಿ ಗೆಲುವಿನ ಓಘ ಮುಂದುವರಿಯುತ್ತಾ ಅಥವಾ ಅಲ್ಲಿಗೆ ನಿಂತು ಬಿಡುತ್ತಾ ಅಂತ. ಆಡಳಿತ ವಿರೋಧಿ ಅಲೆ ಇದೆ. ಹಿಂಗಾಗಿ ಏನು ಅಂತಂದ್ರೆ ಈ ಬಾರಿ ಸೋಲು ನಿಶ್ಚಿತ. ಸುಶಾಸನ್ ಬಾಬು ಈ ಬಾರಿ ಸೋಲುವಂಥದ್ದು ನಿಶ್ಚಿತ ಅಂತ ಪದೇ ಪದೇ ವಿಪಕ್ಷದವ್ರು ಹೇಳ್ತಾ ಇದ್ರು. ಆದರೆ ಆ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದ್ರೆ 75 ಕ್ಷೇತ್ರಗಳಲ್ಲಿ ಎನ್ಡಿಎ, 49 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್. ಅದು ಹೋಗ್ತಿರುವಂಥ ವೇಗ ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಎನ್ಡಿಎ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಟೈಮ್ 8:30 ಆಗಿದೆ. 8:34 ಈಗಾಗಲೇ ಮಷಿನ್ಗಳು ಓಪನ್ ಆಗಿರುತ್ತವೆ. ಅದರ ವಿವರಗಳು ಕೂಡ ಬರ್ತಾ ಹೋಗುತ್ತೆ. ಈಗ ನಿಮಗೊಂದು ಸ್ಪಷ್ಟತೆ ಸಿಗುತ್ತೆ. ನಾವು ತೋರಿಸ್ತಾ ಇದ್ದೀವಿ ಎನ್ಡಿಎ 75, ಅದರಲ್ಲಿ 40 ಬಿಜೆಪಿದು. 40 ಈ ಬಾರಿನೂ ಕೂಡ ಬಿಜೆಪಿ 101. ಜೆಡಿಯುಗೂ ಕೂಡ 101, ಬಿಜೆಪಿಗೂ ಕೂಡ 101 ಕ್ಷೇತ್ರಗಳು. ಅದರಲ್ಲಿ ಯಾರದ್ದು ಹೆಚ್ಚು ಬರುತ್ತೆ ನೋಡಬೇಕು. ಗ್ರಾಫಿಕ್ಸ್ನ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ತೇಜಸ್ವಿ ಯಾದವ್ ರಾಘೋಪುರ ಕ್ಷೇತ್ರದಿಂದ ಸತೀಶ್ ಕುಮಾರ್ ಯಾದವ್ ಅವರ ಎದುರುಗಡೆಗೆ ಮುನ್ನಡೆಯಲ್ಲಿದ್ದಾರೆ. ಮುಖ್ಯಮಂತ್ರಿ ಅಭ್ಯರ್ಥಿ ಮಹಾಗಠಬಂಧನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅವರು, ನಾವು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಬಿಟ್ವಿ. ಆದರೆ ಇಲ್ಲಿ ತನಕ ಎನ್ಡಿಎ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ. ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದರು ಮುಂದೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂಥವ್ರು ಇವರೇನೇನೆ ಅಂತ. ಆದರೆ ಈ ಬಾರಿ ಅಪ್ಪಿ ತಪ್ಪಿ ಎನ್ಡಿಎ ಮುಖ್ಯಮಂತ್ರಿ ಅಭ್ಯರ್ಥಿ ಇವರೇ ಅಂತ ಹೇಳಿಲ್ಲ. ಇದರ ಅರ್ಥ ಏನು ಅಂತಂದರೆ ಖಂಡಿತವಾಗ್ಲೂ ನಿತೀಶ್ ಕುಮಾರ್ ಅವರಿಗೆ ಎನ್ಡಿಎ ಈ ಬಾರಿ ಕೈ ಕೊಡುತ್ತೆ ಅನ್ನುವಂಥ. ಮೈಥಿಲಿ ಠಾಕೂರ್ ನೋಡ್ತಾ ಇದ್ದೀವಿ. ತುಂಬ ಅದ್ಭುತವಾದಂಥ ಗಾಯಕಿ, ಒಳ್ಳೆ ಅದ್ಭುತವಾದಂಥ ಸಿಂಗರ್. ರಾಮ್ ಕಥಾ ಆ ಭಾಗದಲ್ಲಿ ಏನಾದರೂ ಆಯಿತು ಅಂತಂದರೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾರೆ. ಮೈಥಿಲಿ ಠಾಕೂರ್ ಎಲ್ಲರನ್ನೂ ಕೂಡ ಮಂತ್ರಮುಗ್ಧಗೊಳಿಸುವಂಥ ಅದ್ಭುತ ಕಂಠದ ಗಾಯಕಿ. ಆಕೆ ನಿರಂತರವಾಗಿ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. 51 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್, 75 ಕ್ಷೇತ್ರಗಳಲ್ಲಿ ಎನ್ಡಿಎ. ಮಹಾಗಠಬಂಧನ್ ನಾವು ತೋರಿಸ್ತಾ ಇದ್ದೀವಿ. ಅಂಚೆ ಮತ ಎಣಿಕೆಯಲ್ಲಿ 51 ಕ್ಷೇತ್ರಗಳಲ್ಲಿ, ಅದರಲ್ಲಿ ಆರ್ಜೆಡಿ ಪಾತ್ರ 43, ಕಾಂಗ್ರೆಸ್ನ ಪಾತ್ರ 3. ಈ ಕಡೆಗೆ ನಾವು ನೋಡ್ತಾ ಇದ್ದೀವಿ 75 ಕ್ಷೇತ್ರಗಳಲ್ಲಿ ಎನ್ಡಿಎ, ಅದರಲ್ಲಿ ಬಿಜೆಪಿಯ ಪಾತ್ರ 40, ಜೆಡಿಯು ಪಾತ್ರ 30. ಇನ್ನು ಎಲ್ಜೆಪಿ 3 ಕ್ಷೇತ್ರಗಳಲ್ಲಿ ಅದರದ್ದೇ ಒಂದು ದೊಡ್ಡ ಕಗ್ಗಂಟಾಗಿತ್ತು. ಇವರು ನಿಲ್ಲಿಸಿರುವಂಥ ಕಡೆಗೆ ಜೆಡಿಯು ಅಭ್ಯರ್ಥಿಗಳನ್ನು ಹಾಕುವಂಥದ್ದು, ಜೆಡಿಯು ಅಭ್ಯರ್ಥಿಗಳನ್ನು ನಿಲ್ಲಿಸಿರೋ ಕಡೆಗೆ ಎಲ್ಜೆಪಿ ಹಾಕೋದು, ಈ ರೀತಿ ಎಲ್ಲವೂ ಕೂಡ ಇತ್ತು. ಆದರೆ ಎಲ್ಲವನ್ನೂ ಕೂಡ ಎನ್ಡಿಎ ನಾಯಕರು ಸರಿ ಮಾಡ್ತಾ ಹೋದ್ರು. ಮೇಡಮ್ ತಾವೇನು ಹೇಳಿಕೊಟ್ರಿ? ಒಂದು ಚುನಾವಣೆ ನಡೆಸಬೇಕು, ಒಂದು ಯಾವುದೇ ಆದಂತಹ ಮೈತ್ರಿಕೂಟದಲ್ಲಿ ಬೇರೆ ಬೇರೆ ವಿಷಯಗಳು ಒಂದು ಕ್ರಾಪ್ ಅಪ್ ಆಗುತ್ತೆ, ಈ ಥರ ಸಮಸ್ಯೆಗಳು. ಆದರೆ ಅದನ್ನು ಬಗೆಹರಿಸಬೇಕು ಅಂತ ಬೇಕಾದ್ರೆ ಒಂದು ಗಟ್ಟಿಯಾದಂತಹ ನಾಯಕತ್ವ ಬೇಕು. ಯಾವ ನಾಯಕತ್ವ, ಒಂದು ಚುನಾವಣೆ ಬಂದರೆ ಬೇರೆ ದೇಶಕ್ಕೆ ಓಡ್ ಹೋಗ್ತಾರಲ್ಲ ಅಂಥವ್ರಿಗೆ ಇದನ್ನು ಸಾಧಿಸೋಕ್ಕಾಗಲ್ಲ. ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಅಮಿತ್ ಶಾ ಅವ್ರು ಇರ್ಬೋದು ಅಥವಾ JP ನಡ್ಡಾ ಅವ್ರು ಇರ್ಬೋದು, ಎಲ್ಲರೂ ಅಲ್ಲಿ ಬಿಹಾರದಲ್ಲಿ ಪ್ರೆಸೆಂಟ್ ಆಗಿದ್ರು. ಹಾಗಾಗಿ ನಾವು ಇದನ್ನ ಮಾಡಕ್ ಸಾಧ್ಯ. ಮಹಾಗಠಬಂಧನ್ ಈಗ 51ಕ್ಕೆ ಬಂದಿದೆ. ಅರ್ಧ ಶತಕವನ್ನ ದಾಟಿದೆ ಮಹಾಗಠಬಂಧನ್. 51 ಕ್ಷೇತ್ರಗಳಲ್ಲಿ ಮುನ್ನಡೆ ಮಹಾಗಠಬಂಧನ್. ಎನ್ಡಿಎ 75 ಕ್ಷೇತ್ರಗಳಲ್ಲಿ ಮುನ್ನಡೆ. ಅರ್ಧ ಶತಕ ಬಾರಿಸಿ ಮುಂದಕ್ಕೆ ಹೋಗ್ತಾ ಇದೆ ಮಹಾಗಠಬಂಧನ್. ಇನ್ನು ಎನ್ಡಿಎ 75ರಲ್ಲಿದೆ. ಆರಂಭಿಕ ಕೌಂಟಿಂಗ್ನ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಎನ್ಡಿಎ 75 ಕ್ಷೇತ್ರಗಳಲ್ಲಿ, ಇನ್ನು ಮಹಾಗಠಬಂಧನ್ 51 ಕ್ಷೇತ್ರಗಳಲ್ಲಿ ಮುನ್ನಡೆ. ಈಗ 79 ಆಯ್ತು. ಈಗ 75ರಿಂದ 79 ಕ್ಷೇತ್ರಗಳಲ್ಲಿ ಎನ್ಡಿಎ, ಮಹಾಗಠಬಂಧನ್ 51 ಕ್ಷೇತ್ರಗಳಲ್ಲಿ. ನಾವೀಗ ನಿಮಗೆ ನೀಡ್ತಿರುವಂತಹ ನಂಬರ್ ಏನಿದೆ ಅದು ಅಂಚೆ ಮತ ಎಣಿಕೆ. ನೀವು 8:30 ಆಗಿರೋದ್ರಿಂದ ಈಗ EVM ಮತ ಎಣಿಕೆ ಕೂಡ ಆರಂಭ ಆಗಿರುತ್ತೆ. ಎನ್ಡಿಎ 79 ಕ್ಷೇತ್ರಗಳಲ್ಲಿ ಲೀಡನ್ನ ಪಡ್ಕೊಂಡು ಈಗ ಮುಂದೆ ಸಾಗ್ತಾ ಇದೆ. 51 ಅರ್ಧ ಶತಕ ಬಾರಿಸಿದೆ ಮಹಾಗಠಬಂಧನ್. 43 ಆರ್ಜೆಡಿ, 143 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವಂತಹ ಆರ್ಜೆಡಿ 43 ಕ್ಷೇತ್ರಗಳಲ್ಲಿ ಲೀಡನ್ನ ಪಡ್ಕೊಂಡಿದೆ. ಕಾಂಗ್ರೆಸ್ ಒಂದು ಕಾಲದಲ್ಲಿ ಬಹಳ ದೊಡ್ಡ ನಂಬರ್ನ ಇಲ್ಲಿ ಪಡ್ಕೊಳ್ತಾ ಇತ್ತು. ಆದ್ರೆ ಈಗ 3 ಕ್ಷೇತ್ರಕ್ಕೆ ಸೀಮಿತವಾಗಿದೆ ಕಾಂಗ್ರೆಸ್. ಎನ್ಡಿಎ 81,
NDA ಈಗ 81 ಕ್ಷೇತ್ರಗಳಲ್ಲಿ ಲೀಡನ್ನ ಪಡ್ಕೊಂಡು ಮುಂದೆ ಸಾಗ್ತಾ ಇದೆ. ಬಿಜೆಪಿ 44, JDU 32, ಹಾಗೆ LJP 3. NDA 81 ಕ್ಷೇತ್ರದಲ್ಲಿ ಮುನ್ನಡೆಯ ಜೊತೆ ಸಾಗ್ತಾ ಇದೆ. ಅರ್ಧ ಶತಕ ಬಾರಿಸಿರುವಂತಹ ಮಹಾಗಠಬಂಧನ್ 53 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಈಗ NDA ಸಂಖ್ಯೆ ಶತಕದತ್ತ ದಾಪುಗಾಲಿಡ್ತಾ ಇರೋದು. ಕೇವಲ 15 ಬಾಕಿ ಶತಕಕ್ಕೆ. ಆರಂಭಿಕ ಲೀಡ್, ಬೆಳಗಿನ ಟ್ರೆಂಡ್ ಅನ್ನ ನೋಡಿದ್ರೆ ಅಂಚೆ ಮತ ಎಣಿಕೆ NDA ಸ್ಪಷ್ಟವಾದಂತಹ ಬಹುಮತದ ಜೊತೆ ಹೋಗ್ತಾರೆ, ಅದರದ್ದು ಲೀಡ್ ಜೊತೆ ಹೋಗ್ತಾರೆ. 85 ಕ್ಷೇತ್ರ, 53 ಮಹಾಗಠಬಂಧನ್. ಜನ್ಸುರಾಜ್ ಪಾರ್ಟಿ, ಪ್ರಶಾಂತ್ ಕಿಶೋರ್ ಅವರ ಜನ್ಸುರಾಜ್ ಪಾರ್ಟಿ 3 ಕ್ಷೇತ್ರಗಳಲ್ಲಿ ಲೀಡ್ ಅನ್ನ ಪಡೆದು ಬಿಜೆಪಿ ಇದರಲ್ಲಿ 48, ಅವರೀಗ ಅರ್ಧ ಶತಕದತ್ತ ಸಾಗ್ತಾ ಇದ್ದಾರೆ. ಒಂದು ಹಾಫ್ ಸೆಂಚುರಿ ಬಿಜೆಪಿಗೆ ಇನ್ನು ಕೇವಲ 2 ಕ್ಷೇತ್ರಗಳು ಮಾತ್ರ ಬಾಕಿ. JDU 32 ಕ್ಷೇತ್ರ, LJP 3 ಸ್ಥಾನಗಳಲ್ಲಿ ಈಗ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ನಿಮ್ಗೆ ಈಗ ಕೌಂಟಿಂಗ್ ಏನಿದೆ ಅಲ್ಲಿನ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಸೊ ಈಗ ಒಂದಾದ್ಮೇಲೆ ಒಂದು ನಾವು ನಂಬರ್ಗಳನ್ನ ಯಾವ್ಯಾವ ಕ್ಷೇತ್ರಗಳು ಬಹಳ ಪ್ರಮುಖವಾದಂತಹ ಕ್ಷೇತ್ರಗಳಿವೆ ಅದರ ಬಗ್ಗೆ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಸಿವಾನ್ ಕ್ಷೇತ್ರ ಅದೊಂದು, ಮಂಗಲ್ ಪಾಂಡೆ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಹಾಗೆ ಯಾವ ಪ್ರಮುಖ ಕ್ಷೇತ್ರಗಳು, ಮೈಥಿಲಿ ಠಾಕೂರ್ ಕೂಡ ಲೀಡ್ ನಲ್ಲಿರೋದು. ದರ್ಬಾಂಗ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸಂಜಯ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. 85 NDA, 53 ಮಹಾಗಠಬಂಧನ್, ಜನ್ಸುರಾಜ್ ಪಾರ್ಟಿ 3, ಇತರರು 1. ಮೋತಿಹಾರಿ ಕ್ಷೇತ್ರದಲ್ಲಿ ಪ್ರಮೋದ್ ಮುನ್ನಡೆಯನ್ನ ಸಾಧಿಸಿರೋದು. ಹಾಗೆ ಪ್ರತಿಯೊಂದು ಕ್ಷೇತ್ರದ ಡೀಟೇಲ್ ಕೂಡ ನೀವು ಲೋವರ್ ಬ್ಯಾಂಡ್ ನಲ್ಲಿ ಗಮನಿಸಬಹುದು, ಯಾವ ಕ್ಷೇತ್ರದಲ್ಲಿ ಲೀಡ್ ಅಂತ. ಹಾಗೆ ಬಲಭಾಗ ಹಾಗೂ ಎಡಭಾಗದಲ್ಲಿ NDA ಮತ್ತು ಮಹಾಗಠಬಂಧನ್ ಯಾವ ಪಾರ್ಟಿ ವೈಸ್ ನಿಮಗೆ ನಂಬರ್ಗಳು ಬೇಕು ಅದೆಲ್ಲವೂ ಕೂಡ ನಿಮ್ಮ ಲೆಫ್ಟ್ ಹಾಗೂ ರೈಟ್ ಸ್ಕ್ರೀನ್ ಅಲ್ಲಿ ಗಮನಿಸಬಹುದು. ಯಾರ್ಯಾರು ಕೊಟ್ಟಿರುವಂಥ ಆಶ್ವಾಸನೆಗಳು ಎಷ್ಟರ ಮಟ್ಟಿಗೆ ಜನರ ಮನಸ್ಸನ್ನು ಮುಟ್ಟಿದೆ, ಜನರ ಮನಸ್ಸನ್ನು ತಟ್ಟಿದೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈಗ ಬರೀ ಏನು ಅಂದರೆ ನಾವು ಕರ್ನಾಟಕದ ಕಾಂಗ್ರೆಸ್ಸಿಗೆ ನಾವು ಹೇಳ್ತಾ ಇದ್ವಿ ಭಾಗ್ಯಗಳನ್ನು ಕೊಟ್ಟರು ಅಂತ. ಬೇರೆ ಎಲ್ಲ ಕಡೆ ಚುನಾವಣೆ ಯಾವುದೇ ಸ್ಟೇಟಲ್ಲಿ ತಗೊಳ್ಳಿ, ಏನು ಆಶ್ವಾಸನೆಗಳಿಗೇನು ಕೊರತೆನೇ ಇಲ್ಲ. BJP ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೇಸಲ್ಲಿದೆ. ನೀವು ಈ ಘೋಷಣೆ ಮಾಡ್ತೀರಾ, ನಾವು ಈ ಘೋಷಣೆ ಮಾಡ್ತೀವಿ. ಈಗಾಗಲೇ 3 ತಿಂಗಳ ದುಡ್ಡು ಅಕೌಂಟಿಗೆ ಬಂದು ಬಿದ್ದಾಗಿದೆ. ಅಧಿಕಾರದಲ್ಲಿದ್ದಂಥ ಪಾರ್ಟಿಯವರಿಗೆ ಇದರ ಲಾಭ ಜಾಸ್ತಿ. ಎಲ್ಲೋ ಒಂದು ಕಡೆಗೆ ಅಂದರೆ ಹೇಳೋರು ಮಾಡ್ತಾರಲ್ವ ಯಾರಿಗೆ ಗೊತ್ತು, ಆದರೆ ಇರುವಂಥವ್ರು ಮಾಡ್ತಾ ಇದ್ದಾರಲ್ಲ, ಎಸ್ ಅವ್ರನ್ನ ಪರಿಗಣಿಸಬೇಕು ಅನ್ನುವಂಥದ್ದು. ಸೊ ಅದು ಎಲ್ಲೋ ಒಂದು ಕಡೆ ವರ್ಕ್ ಆಗಿರುವಂಥ ಲಕ್ಷಣಗಳು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ಕುಟುಂಬಕ್ಕೊಂದು ಉದ್ಯೋಗ ಎಷ್ಟರ ಮಟ್ಟಿಗೆ ಆಗುತ್ತೆ, ಏನು ಎತ್ತ, ನಿಮ್ಮ ತಲಾ ಆದಾಯ ಏನು, ಎಲ್ಲಿದ್ದೀರಿ. ಜೊತೆಗೆ ಬಿಹಾರ್ ಬಹಳ ಒಂದು ವಿಭಿನ್ನವಾದಂಥ ಒಂದು ನಾಡದು. ನೀವು ಅತ್ಯಂತ ಹೆಚ್ಚು ಯುವ ಸಮುದಾಯವನ್ನು ಹೊಂದಿರುವಂಥ ರಾಜ್ಯ. ಅತ್ಯಂತ ಬೇರೆ ಬೇರೆ ಭಾಗಗಳಲ್ಲಿ, ಕರ್ನಾಟಕ ತಗೊಳ್ಳಿ, ಆಂಧ್ರ ತಗೊಳ್ಳಿ, ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳನ್ನು ತಗೊಳ್ಳಿ, ಬಂದು ಕೆಲಸ ಮಾಡ್ತಿರುವಂಥ ಕೂಲಿ ಕಾರ್ಮಿಕರು ಯಾರಪ್ಪ ಅಂದರೆ ಬಿಹಾರದವರು. ಛತ್ ಪೂಜೆ ಇರೋವಂಥ ಕಾರಣಕ್ಕೋಸ್ಕರ ಬಿಹಾರದ ಜನ ದೊಡ್ಡ ಮಟ್ಟದಲ್ಲಿ ವಾಪಸ್ ಬಂದ್ರಲ್ಲ, ಅವರೆಲ್ಲರೂ ಕೂಡ ಮತ ಹಾಕಿದ್ರು ಅನ್ನುವಂಥ ಕಾರಣಕ್ಕೋಸ್ಕರನೇ ಇಷ್ಟೊಂದು ಪ್ರಮಾಣ ಜಾಸ್ತಿ ಆಯಿತು ಅನ್ನುವಂಥ ಮಾತುಗಳು ಕೂಡ ಇವೆ. ಆದರೆ ಯಾರಿಗೆ ಮತ ಚಲಾಯಿಸಿದ್ರು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬೇರೆ ಬೇರೆ ಭಾಗದಲ್ಲಿರುವಂಥ ಜನರು ಆಯಾ ರಾಜ್ಯಗಳಲ್ಲಾಗಿರುವಂಥ ಬದಲಾವಣೆಗಳು, ಬೆಳವಣಿಗೆಗಳನ್ನು ಗಮನಿಸ್ತಾ ಇರ್ತಾರೆ. ನಮ್ಮ ಬಿಹಾರ ಯಾಕೆ ಹಿಂಗೆ ಹಿಂದುಳಿದಿದೆ, ಸಹಜವಾಗಿ ಒಂದು ಪ್ರಶ್ನೆ ಇರುತ್ತೆ ಅವ್ರಿಗೆ. ನೋಡ್ತಾ ಇದ್ದೀವಿ, NDA 85, ಮಹಾಗಠಬಂಧನ್ 53, 3 ಕ್ಷೇತ್ರದಲ್ಲಿ AIMIM ಮುನ್ನಡೆ. ಸೊ ಇದು ಗಮನಿಸಬೇಕಾದಂಥ ಸಂಗತಿ. MIM ಕೆಲವೊಂದು ಸಂದರ್ಭಗಳಲ್ಲಿ ಹೇಳ್ತಾರೆ BJPಯವರೇ ಅವ್ರು ನಿಲ್ಲಿಸ್ತಾರಪ್ಪ. ಎಲ್ಲೋ ಒಂದು ಕಡೆಗೆ ಏನಂದ್ರೆ ಮತಗಳನ್ನು ಒಡೆಯುವಂಥ ನಿಟ್ಟಿನಲ್ಲಿ ಅವ್ರದ್ದೊಂದು ಪ್ರಮುಖವಾದಂಥ ಪಾತ್ರ ಈ ರೀತಿ ಎಲ್ಲವೂ ಕೂಡ ಇದೆ. ಎಸ್, ವೆರಿ ಇಂಪಾರ್ಟೆಂಟ್ಲಿ ತೇಜ್ ಪ್ರತಾಪ್ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಪಕ್ಷದಿಂದ ಬೇರ್ಪಟ್ಟು ವೈಯಕ್ತಿಕ ಸಮಸ್ಯೆಗಳಿಂದಾಗಿ ಹೊರಗಡೆ ಬಂದು ಪಾರ್ಟಿ ಮಾಡಿ ತಮ್ಮ ಮೂಲ ಪಾರ್ಟಿಗೆ ಸಡ್ಡು ಹೊಡೆದಂಥ ವ್ಯಕ್ತಿ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ತೇಜ್ ಪ್ರತಾಪ್ ಯಾದವ್ ಭಾರಿ ಹಿನ್ನಡೆ. ಬಿಹಾರದ ಜನರು ದಡ್ರಲ್ಲ, ಬಿಹಾರದ ಜನರು ಬುದ್ಧಿವಂತರು. ಅತ್ಯಂತ ಹೆಚ್ಚು IAS IPS ಪ್ರತಿಭೆಗಳನ್ನ ಕೊಡುವಂಥ ಬಿಹಾರದಲ್ಲಿ ಏನು ನಡೀತಿದೆ ಅಕ್ಕಪಕ್ಕದಲ್ಲಿ ಅಂತ ನೋಡಿದಿರುವ ದಡ್ರ ಅವರು ಖಂಡಿತವಾಗಲೂ ನೋಡ್ತಾ ಇದ್ದಾರೆ. ಜೊತೆಗೆ ದೇಶದ ಒಳಗಡೆಗೆ ವಿದ್ಯಮಾನಗಳು ಏನೇನು ನಡೀತಾ ಇದೆ, ದೇಶದ ಹೊರಗಡೆ ವಿದ್ಯಮಾನಗಳು ಏನೇನು ನಡೀತಾ ಇದೆ, ಅಲ್ಲೊಂದು ದೊಡ್ಡ ಟೀಮ್ ರೆಡಿ ಆಗಿಬಿಟ್ಟಿದೆ. ಎಕ್ಸಾಮ್ಗಳಿಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಅವ್ರು ಅಧ್ಯಯನ ಮಾಡಿರಲ್ವ, ಹಂಗಾದ್ರೆ ಏನೇನು ನಡೀತಾ ಇದೆ ಅಂತ. ಸೊ ಎಲ್ಲದರ ಪರಿಣಾಮ ಇಲ್ಲಿ ಕಾಣುತ್ತೆ. ಈ ಬಾರಿಯ ಚುನಾವಣೆ ವೆರಿ ಇಂಪಾರ್ಟೆಂಟ್. ಪ್ರತಿ ಚುನಾವಣೆನೂ ಇಂಪಾರ್ಟೆಂಟೇ, ಆದರೆ ಈ ಬಾರಿ ಎಷ್ಟರ ಮಟ್ಟಿಗೆ ಅಳೆದು ತೂಗಿ ಮತ ಚಲಾಯಿಸ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಸಂಗತಿ. 93ಕ್ಕೆ ಬಂದಿದೆ, ಶತಕಕ್ಕೆ ಇನ್ನು 7 ಮಾತ್ರ ಬಾಕಿ ಇರುವಂಥದ್ದು. 93 NDA, ಇನ್ನು ಮಹಾಗಠಬಂಧನ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ 54ರಲ್ಲಿದೆ. 54, 93 ಸಂಖ್ಯೆ 93, 54
ನಿಖೇತ್ ರಾಜ್ ಅವರ ಕ್ವಿಕ್ ಆಗಿ ಈ ಟ್ರೆಂಡ್ ಅನ್ನು ನೋಡಿದ್ರೆ ಏನಂತೀರಾ? ಟ್ರೆಂಡು NDA ಪರವಾಗಿ ಕಾಣಿಸ್ತಾ ಇದೆ. ಓಕೆ, ಆದರೆ ಈಗ ಕಂಡಿದ್ದೇ ಸತ್ಯ ಆಗುತ್ತೆ ಅನ್ನುವಂತಹ ಪರಿಸ್ಥಿತಿ ಏನಿಲ್ಲ. ಯಾಕೆಂದರೆ ಇನ್ನೂ ನಮ್ಮ ಬ್ಯಾಲೆಟ್ ಕೌಂಟ್ ಆಗಬೇಕು, EVMಗಳು ಕೌಂಟ್ ಆಗಬೇಕು, ಅದೆಲ್ಲ ಆಗ್ತಾ ಅಲ್ಲ ಎಲ್ಲವೂ ಬಂದಾದ್ಮೇಲೆ ಸತ್ಯ ಅಂತ ಅನ್ಸುತ್ತಾ? ಒಂದು ಪಕ್ಷ ಏನಾದ್ರು ಬಂದ್ರೆ ನನಗೂ ಅದೇ ಪ್ರಶ್ನೆ. ಈಗ ಆರಂಭದಲ್ಲಿ ಕಂಡಿದ್ದು ನಿಜ ಅಲ್ಲ, ಆದ್ರೆ ಮುಂದೊಂದ್ಸರಿ ಫೈನಲ್ ಬಂದಂತ ಸಂದರ್ಭದಲ್ಲಿ ಅದು ನಿಜವಾ ಅಥವಾ ನಿಜ ಅಲ್ವಾ ಅಂತ. ಎಲೆಕ್ಷನ್ ಒಪ್ಪುತ್ತೀರಾ ನೀವು? ಅಲ್ಲ, ನೀವು ನಮಗೆ ಎಲೆಕ್ಷನ್ ಒಪ್ತೀರಾ ಅಂತ ಅಲ್ಲ, ನಾನ್ ಪ್ರಶ್ನೆ ಕೇಳ್ತಿರೋದು ಜನಸಾಮಾನ್ಯರು ಕೇಳ್ತಿರೋದು ಇದೇ ಪ್ರಶ್ನೆ. ಯಾಕೆಂದ್ರೆ ನೀವು ಹೇಳ್ತಾ ಇರೋದು ಈ ಚುನಾವಣೆ ಘೋಷಣೆ ಆಗಕ್ಕಿಂತ ಮುಂಚೆಯಿಂದನೇ ನಮಗೆ ಎಲೆಕ್ಷನ್ ಕಮಿಷನ್ ಮೇಲೆ ನಂಬಿಕೆ ಇಲ್ಲ, ನಮಗೆ EVM ಮೇಲೆ ನಂಬಿಕೆ ಇಲ್ಲ, ನೀವು ಚುನಾವಣೆ ನಡೆಸ್ತಿರೋರ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವು ನೀವು ಹೇಳ್ತಾ ಇದ್ರಿ ಪ್ರಶ್ನೆಗೆ ಸ್ಪೆಸಿಫಿಕ್ ಆಗಿ ಟೆಕ್ನಿಕಲ್ ಇಶ್ಯೂಸ್ ಅನ್ನ ಮಾತಾಡಿದ್ದು ಒಂದು, ಆದ್ರೆ ಪೂರ್ತಿ 6 ತಿಂಗಳು ವೋಟ್ ಚೋರಿ ಕಂಪ್ಲೇಂಟ್ ನ ಮಾಡ್ಕೊಂಡು ಬಂದಿರೋದು ನೀವು, ಕಲ್ಲು ಹೊಡೆದು ಈ ವಿಷಯದ ಬಗ್ಗೆ ಓಡೋಗ್ತಿರೋದು ನೀವು. ಒಂದು ಜಸ್ಟ್ 99 ಕ್ಷೇತ್ರಗಳಲ್ಲಿ ಶತಕಕ್ಕೆ ಒಂದು ಮಾತ್ರ ಬಾಕಿ. NDA ಮುನ್ನಡೆ ಈಗ 99ಕ್ಕೆ ಏರಿಕೆ ಆಗಿದೆ, ಶತಕಕ್ಕೆ ಒಂದು ಮಾತ್ರ ಬಾಕಿ ಇದೆ, ಒಂದು ಕ್ಷೇತ್ರ. 58 ಮಹಾಗಠಬಂಧನ್, ಹಾಗೆ ಜನ್ಸುರಾಜ್ 3 ಕ್ಷೇತ್ರಗಳಲ್ಲಿ ಲೀಡನ್ನ ಪಡ್ಕೊಂಡಿದೆ, ಇತರರು ಒಂದು ಕಡೆ. ಶತಕಕ್ಕೆ ಒಂದು ಕ್ಷೇತ್ರ ಮಾತ್ರ ಬಾಕಿ ಇದೆ, 122. ನಿಮ್ಮ ನೆನಪಿಗಿರಲಿ, ಗಮನಕ್ಕಿರಲಿ, 122 ಮ್ಯಾಜಿಕ್ ನಂಬರ್. 99 ಕ್ಷೇತ್ರಗಳಲ್ಲಿ NDA. ಆದ್ರೆ ನಿಖೇತ್ ಅವ್ರು ಹೇಳ್ತಿರುವಂತಹ ಪ್ರಕಾರ ಇದು ಆರಂಭಿಕ ಟ್ರೆಂಡ್ ಮಾತ್ರ, ಆಮೇಲೆ ಪಲ್ಟು ಆಗುತ್ತೆ ಇದು ಕ್ಷೇತ್ರದಲ್ಲೂ ಕೂಡ, ಅಂದ್ರೆ ನಂಬರ್ಗಳಲ್ಲೂ ಕೂಡ ಅಂತ. ಕಾದ್ ನೋಡ ಏನಾಗುತ್ತೆ ಅಂತ. ಬಿಜೆಪಿ 52 ಕ್ಷೇತ್ರ, 58ರಲ್ಲಿ 52 ಬಿಜೆಪಿ. ಮಹಾಗಠಬಂಧನ್ 58 ಕ್ಷೇತ್ರ. ಇನ್ನೊಂದ್ ಕಡೆ ಆಲ್ಮೋಸ್ಟ್ ಮಹಾಗಠಬಂಧನ ಟೋಟಲ್ ನಂಬರ್ನಷ್ಟು ಬಿಜೆಪಿಯ ನಂಬರ್ ಬರ್ತಾ ಇದೆ, ನಾವು ಅದನ್ನು ಕೂಡ ಅಲ್ಲಿ ಗಮನಿಸಬೇಕು. ಆಲ್ಮೋಸ್ಟ್ ಹತ್ರದಲ್ಲಿದ್ದಾರೆ. ಬಿಜೆಪಿ ಒಂದು ಸಿಂಗಲ್ ಪಾರ್ಟಿ ಆಗಿ ಮಹಾಗಠಬಂಧನ ನಂಬರ್ ಏನಿದೆ ಅದರ ಹತ್ರಕ್ಕಿದೆ. ಸೊ 99 NDA, 63 ಮಹಾಗಠಬಂಧನ್, 3 ಜನ್ಸುರಾಜ್ ಪಾರ್ಟಿ. ಇದು ಕೇವಲ ಅಂಚೆ ಮತ ಎಣಿಕೆ ಅಪ್ಡೇಟ್ ಅನ್ನ ನಿಮ್ಗೆ ನೀಡ್ತಾ ಇರೋದು. ಮರಂಕಲ್ ಸರ್ ಆಗ್ಲೇ ಹೇಳ್ತಾ ಇದ್ರು, ಅಂಚೆ ಮತಗಳು ಬಹಳ ನಿರ್ಣಾಯಕ ಆಗುತ್ತೆ. 63 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್. ಸೊ ಇದೀಗ ಆರಂಭಿಕ ಅಂತ ಶತಕಕ್ಕೆ ಹತ್ತಿರದಲ್ಲಿದೆ. ಗಂಗಾಧರ್ ಮೂರ್ತಿ ಅವರೇ, 99, 63 ಏನಂತೀರಿ? ಇಲ್ಲ, ಒಂದು ನೀವು ನೋಡಿ, ಬಿಹಾರ್ ಚುನಾವಣೆಯಲ್ಲಿ ಅಲಯನ್ಸ್ ಪಾಲಿಟಿಕ್ಸ್ ಬಹಳ ಇಂಪಾರ್ಟೆಂಟ್ ಆಗಿ ವರ್ಕೌಟ್ ಆಯ್ತು. ಜಸ್ಟ್ ಇಂಟರಪ್ಟ್ ಮಾಡ್ತೀನಿ, ಯಾಕಂದ್ರೆ ಶತಕ ಆಗಿದೆ. ಈಗ ಶತಕ ಬಾರಿಸಿದೆ NDA ಅಭ್ಯರ್ಥಿಗಳು ಶತಕದ ಗಡಿಯನ್ನ ದಾಟಿ ಈಗ ಲೀಡ್ ಅನ್ನ ಪಡಿತಾ ಇದ್ದಾರೆ. 101 ಮ್ಯಾಜಿಕ್ ನಂಬರ್ಗೆ, ಅಂದ್ರೆ ಲೀಡ್ ಪ್ರಕಾರ ನಾವು ಹೇಳೋದಾದ್ರೆ ಇನ್ನೊಂದು 21 ಕ್ಷೇತ್ರ ಮಾತ್ರ ಬಾಕಿ. NDA 101 ಕ್ಷೇತ್ರ, ಒಂಥರ ಕಾನ್ಫಿಡೆನ್ಸ್ ಬೂಸ್ಟ್ ಕೊಡುತ್ತೆ ಇದು. 101 ಕ್ಷೇತ್ರದಲ್ಲಿ ಬೆಳಗ್ಗೆನೆ ನಾವು ಲೀಡಲ್ಲಿ ಇದ್ದೀವಿ ಅಂತ ಅಂದ್ರೆ ಒಂದು ಒಳ್ಳೆ ಸೂಚನೆ NDAಗೆ. ಮಹಾಗಠಬಂಧನ್ 63, ಅವರು ಕೂಡ ಈಗ ನಿಧಾನಕ್ಕೆ ತಮ್ಮ ಸಂಖ್ಯೆಗಳನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಶತಕ ಬಾರಿಸಿದೆ NDA. 101 ಕ್ಷೇತ್ರದಲ್ಲಿ NDA ತನ್ನ ಲೀಡನ್ನ ಪಡ್ಕೊಂಡು ಮುನ್ನುಗ್ತಾ ಇದೆ. ಇನ್ನು ಇದುವರೆಗೆ ಅಂಚೆ ಮತಗಳು ಮಾತ್ರ ನಾವು ಡೀಟೇಲ್ಸ್ ಅನ್ನ ಕೊಡ್ತಾ ಇರೋದು. ಶತಕ ಬಾರಿಸಿದೆ NDA, 63 MGB. ಸರ್ ಆಗ್ಲೇ ಗಂಗಾಧರ್ ಮೂರ್ತಿ ಅವರು ಹೇಳ್ತಾರೆ ಶತಕ ಆಗಿದೆ NDA. ಈ ಬಿಹಾರ್ ಚುನಾವಣೆಯಲ್ಲಿ ನೀವು ಏನು ಅಲಯನ್ಸ್ ಪಾಲಿಟಿಕ್ಸ್ ಇತ್ತಲ್ಲ, ಅದನ್ನ ಕರೆಕ್ಟಾಗಿ ಮಾಡಿದ್ದಂಥ ಪಾರ್ಟಿ ಯಾವುದಾದ್ರು ಇದ್ರೆ ಅದು NDA. ಆ್ಯಂಡ್ BJP ಆ್ಯಂಡ್ JDU ಅಲಯನ್ಸಲ್ಲಿ ಈವನ್ ಪಾಸ್ವಾನ್ ಪಾರ್ಟಿ ಅವ್ರನ್ನ ಜೊತೆಗೆ ತೊಗೊಂಡಿದ್ದು, ಜೊತೆಗೆ ಈಕ್ವಲ್ ಶೇರ್ ಮಾಡ್ಕೊಂಡಿದ್ದು, ಮತ್ತು ಎಲ್ಲದಕ್ಕಿಂತ ಹೆಚ್ಚಿನಾಗಿ ಕಾಂಗ್ರೆಸ್ಸು ಮತ್ತು ಏನು RJD ಈಗೂ ಕೂಡ ಒಂದು 12-13 ಕ್ಷೇತ್ರಗಳಲ್ಲಿ ಫ್ರೆಂಡ್ಲಿ ಫೈಟ್ ಮಾಡ್ತಿದ್ದಾರೆ. ಅಂದರೆ ಅರ್ಥ ಏನು ಅಂತ ಅಂದರೆ, ಇವರಲ್ಲಿರ್ತಕ್ಕಂಥ ಗೊಂದಲಗಳಿದಾವಲ್ಲ, ಆ ಗೊಂದಲಗಳನ್ನು ಸರಿಪಡಿಸ್ಕೊಳ್ಳೋಕೆ ಆಗಲೇ ಇಲ್ಲ ಅವ್ರಿಗೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿನಾಗಿ ಲಾಲೂ ಪ್ರಸಾದ್ ಯಾದವ್ ಅವರ ಇನ್ನೊಬ್ಬ ಪುತ್ರ ಆ ಪಕ್ಷದ ವಿರುದ್ಧ ಆಚೆ ಬಂದಿದ್ದು, ಆ ಫ್ಯಾಮಿಲಿ ಪೊಲಿಟಿಕ್ಸು ಮತ್ತೊಂದೆಲ್ಲ, ಇವೆಲ್ಲ ಗೊಂದಲಗಳ ಮಧ್ಯೆ ಚುನಾವಣೆಗೆ ಹೋಗಿದೆಯಲ್ಲ, ಅದು ಮಹಾಗಠಬಂಧನ್ಗೆ ಹೊಡೆತ ಕೊಡ್ತಾ ಇದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿನಾಗಿ ನೀವು RJD ಕಾಂಗ್ರೆಸ್ ಜೊತೆ ಯಾವಾಗ ಹೋಯ್ತು, ಕಾಂಗ್ರೆಸ್ ಇಲ್ಲಿ ಮೈನರ್ ಪಾರ್ಟ್ನರ್, ಅವ್ರಿಗಲ್ಲಿ ಭಾಳ ದೊಡ್ಡ ಶಕ್ತಿ ಏನಿಲ್ಲ. ಲಾಲೂ ಪ್ರಸಾದ್ ಯಾದವ್ ಅವ್ರನ್ನ ಹಿಡ್ಕೊಂಡೇ ಹೋಗ್ಬೇಕು. ಮತ್ತು ಇತಿಹಾಸ ಹೇಳುತ್ತೆ, ಲಾಲೂ ಪ್ರಸಾದ್ ಯಾದವ್ ಅವ್ರನ್ನ ಈ ಸ್ಥಿತಿಗೆ ತಂದಿದ್ದು ಕಾಂಗ್ರೆಸ್. ಅವ್ರನ್ನ ಮೇವು ಹಗರಣದಲ್ಲಿ CBI ಕೇಸ್ಗೆ ಹಾಕಿಸಿ, ಒಳಗಾಕಿ, ಜೈಲಿಗೆ ಹಾಕಿ. ವಿಚಿತ್ರ ಏನು ಅಂತಂದರೆ, ಕಾಂಗ್ರೆಸ್ಸಿನ ಜಗನ್ನಾಥ್ ಮಿಶ್ರಾ ಅಂತ ಒಬ್ಬರು ಎಕ್ಸ್ ಚೀಫ್ ಮಿನಿಸ್ಟ್ರು ಇದೇ ಕೇಸಲ್ಲಿರ್ತಾರೆ, ಅವ್ರನ್ನ ಬಿಡಿಸ್ತಾರೆ. ಲಾಲೂ ಪ್ರಸಾದ್ ಯಾದವ್ ಜೈಲಿಗೆ ಹೋಗ್ತಾರೆ. ಅಂದರೆ ಆ ಸಂಬಂಧಗಳು ಆ ಯಾದವ ಕಮ್ಯುನಿಟಿನಲ್ಲಿ ಮತ್ತು ಕಾಂಗ್ರೆಸ್ನ ನಂಬಿ ಹೋದಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಫೇಲ್ಯೂರ್ ಆಗಿದ್ದಾರೆ. ಲಾಸ್ಟ್ ಟೈಮ್ ನೋಡಿ, ನಿತೀಶ್ ಕುಮಾರ್ ಅಂಡ್ 73 ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಈಗ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 102 NDA, 73 ಮಹಾಗಠಬಂಧನ್. ಮೇ ಬಿ ನಿಖೇತ್ ರಾಜ್ ಅವರಿಗೆ ಸ್ವಲ್ಪ ಇದೊಂದು ಕಾನ್ಫಿಡೆನ್ಸ್ ಹೆಚ್ಚು ಮಾಡುತ್ತೆ. 73ಕ್ಕೆ ಹೋಗ್ತಾ ಇರೋದು, ಆಲ್ಮೋಸ್ಟ್ ನೀವು ಸೆಂಚುರಿ ಹತ್ರಕ್ಕೆ ಹೋಗ್ತಾ ಇದ್ದೀರಾ.
102, ಈಗ 104 NDA, 73 ಮಹಾಗಠಬಂಧನ್. ಸೊ ಅಂಚೆ ಮತ ಮಾತ್ರ ಈಗ ನಾವು ಅಪ್ಡೇಟ್ ಅನ್ನ ನೀಡ್ತಾ ಇರೋದು. EVM ನ ಮತಗಳು ಇನ್ನು ಶುರು ಆಗಬೇಕು, ಅದರ ಅಪ್ಡೇಟ್ ಅನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತೀವಿ. 104 NDA, 73 ಮಹಾಗಠಬಂಧನ್. ಸೊ ಅಂಚೆ ಮತ ಎಣಿಕೆಯಲ್ಲಿ ಆರಂಭಿಕ ಟ್ರೆಂಡ್, ನಾವು ಬೆಳಗಿನ ಟ್ರೆಂಡ್ ಗಮನಿಸಿದ್ರೆ ಸ್ಪಷ್ಟವಾಗಿ ಈ ಮ್ಯಾಜಿಕ್ ನಂಬರ್ ಕಡೆಗೆ, ಅಂದ್ರೆ ಲೀಡ್ ನಲ್ಲಿ 122ರ ಕಡೆಗೆ NDA ಸಾಗ್ತಾ ಇದೆ. 73 ಮಹಾಗಠಬಂಧನ್. ಏನಾದ್ರೂ EVM ನ ಮತ ಎಣಿಕೆ ಆರಂಭ ಆದ್ಮೇಲೆ ಈ ನಂಬರ್ ನಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೋದಾ, ಒಂದು ಡ್ರಾಸ್ಟಿಕ್ ಚೇಂಜ್ ಅನ್ನ ನಾವು ನೋಡಬಹುದಾ ಅನ್ನೋ ನಿರೀಕ್ಷೆ ಸಹಜವಾಗಿ ಮಹಾಗಠಬಂಧನ್ ನಾಯಕರಿಗಿರುತ್ತೆ. ಆದ್ರೆ NDA ಅವರಿಲ್ಲ, ನಮ್ದೇ ಈಗ ಲೀಡ್ ಅನ್ನೋ ರೀತಿಯಾಗಿ ಈಗ ಸಾಗ್ತಾ ಇದೆ. 110 NDA ಈಗ 110 ಕ್ಷೇತ್ರಗಳಲ್ಲಿ ಲೀಡ್ ಅನ್ನ ಪಡ್ಕೊಳ್ತಾ ಇದೆ, ಮುನ್ನಡೆಯನ್ನ ಸಾಧಿಸ್ತಾ ಇದೆ. 77 ಕ್ಷೇತ್ರದಲ್ಲಿ ಮಹಾಗಠಬಂಧನ್, 3 ಕ್ಷೇತ್ರದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಾರ್ಟಿ. ಅಂಚೆ ಮತದ ಅಪ್ಡೇಟ್ ಅನ್ನ TV9 ಈಗ ಆರಂಭಿಕವಾಗಿ ನೀಡ್ತಾ ಇರೋದು. ನಮ್ಗೆ ಯಾವುದೇ ಧಾವಂತ ಇಲ್ಲ, ಯಾವುದೋ ಅರ್ಜೆಂಟ್ ಅಲ್ಲಿ ನಂಬರ್ ಕೊಡಬೇಕು ಅನ್ನೋ ಯಾವುದೇ ಅರ್ಜೆನ್ಸಿ TV9 ಗಿಲ್ಲ. ಸ್ಪಷ್ಟವಾಗಿ ಗ್ರೌಂಡ್ ರಿಪೋರ್ಟ್ ಏನಿದೆ ಅದರ ಪ್ರಕಾರನೇ ನಂಬರ್ ನಿಮಗೆ ನೀಡ್ತಾ ಹೋಗ್ತಾ ಇದೀವಿ. 110, 77 ಈಗ ಸದ್ಯದ ಟ್ಯಾಲಿ. ಬಿಜೆಪಿ 58, ನೀವಲ್ಲಿ ಗಮನಿಸಬಹುದು, 58 ಬಿಜೆಪಿ, 42 JDU, ಇತ್ತ RJD 60, ಕಾಂಗ್ರೆಸ್ ಈಗ 9 ಡಬಲ್ ಡಿಜಿಟ್ ಕಡೆಗೆ ಕಾಂಗ್ರೆಸ್ ಈಗ ಹೋಗ್ತಾ ಇದೆ. ಒಂದು ಕಾಲದಲ್ಲಿ 3 ಡಿಜಿಟ್ ನಲ್ಲಿ ಇದ್ದಂತ ಪಾರ್ಟಿ ಈಗ ಡಬಲ್ ಡಿಜಿಟ್ ಕಡೆ ಹೋಗ್ತಾ ಇರೋದು. ಈಗ 42 JDU, ಇನ್ನೊಂದು ಕಡೆ NDA 58, ಅದರಲ್ಲಿ ಬಿಜೆಪಿ 58, 110 NDA, JDU 42. ನಿಮಗೆ ಈಗಿನ ಟ್ಯಾಲಿ ಏನು ಮ್ಯಾಜಿಕ್ ನಂಬರ್ಗೆ ಆಲ್ಮೋಸ್ಟ್ 12 ಕ್ಷೇತ್ರಗಳ ಅವಶ್ಯಕತೆ ಇದೆ ಲೀಡ್ ಪಡ್ಕೊಳ್ಳೋಕೆ. 110 ಕ್ಷೇತ್ರದಲ್ಲಿ ನಿತೀಶ್ ಕುಮಾರ್, ಇನ್ನೊಂದು ಕಡೆ ತೇಜ್ ಪ್ರತಾಪ್ ಯಾದವ್ ಜನಶಕ್ತಿ ಜನತಾದಳ್ ರೆಬೆಲ್ ಆಗಿ ಅವ್ರು ಹೊರಗಡೆ ಹೋಗಿ ಆದ್ರೆ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ.